ಮಾಡಿ. ನಟರಾಜ್ ಗೌಡ್ರೆ, ದೇಶದಲ್ಲಿ ಎಮರ್ಜೆನ್ಸಿಯನ್ನ ಹೇರಿ ಪ್ರಜಾಪ್ರಭುತ್ವದ ವಿರುದ್ಧ ನಿಲುವನ್ನ ತೆಗೆದುಕೊಂಡ ಕಾಂಗ್ರೆಸ್ ಪಕ್ಷ ಮೂವ್ ಆನ್ ಆಗಿದೆ. ಇವಾಗ ಎಲ್ಲಿ ಹೋದ್ರು ನಿಮ್ಮ ಪಕ್ಷದ ಇಲ್ಲ ಸರ್, ಕೇಳಿಸ್ಕೊಳ್ಳೋಣ. ಎಮರ್ಜೆನ್ಸಿ ಹೇರಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಉಲ್ಟಾ ನಡ್ಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಈಗ ಬದಲಾಗಿದೆ, ಮೂವ್ ಆನ್ ಆಗಿದೆ. ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ನಿಮ್ ನಾಯಕರು ಓಡಾಡ್ತಿರುವಾಗ ನೀವು RSS ವಿಚಾರ ಬಂದಾಗ ಮಾತ್ರ ಯಾಕೆ 1947, 1950ರ ದಶಕ, 60ರ ದಶಕ ಯಾಕೆ ಇನ್ನೂ ಅಲ್ಲೇ ಸ್ಟಕ್ ಆಗಿದ್ದೀರಿ ಅಂತ ಹೇಳಿ. RSS ಬದಲಾಗಿದೆ, RSS ಸಮಾಜ ಪರವಾಗಿದೆ, RSS ದೇಶ ಪರವಾಗಿದೆ, ಸಮಾಜಮುಖಿಯಾಗಿದೆ ಅನ್ನೋ ವಾದ RSS ಕಡೆಯಿಂದ ಬರುವಾಗ ನೀವು ಯಾಕೆ ಇನ್ನೂ ಕೂಡ 40, 50, 60ರ ದಶಕದಲ್ಲೇ RSS ಬಗ್ಗೆ ನೀವು ಇನ್ನೂ ಸ್ಟಕ್ ಆಗಿದ್ದೀರಿ ಅಂತ ಹೇಳಿ. ಈಗ ನೀವು ಎಮರ್ಜೆನ್ಸಿ ಉಲ್ಲೇಖ ಮಾಡಿದ್ದು ನಾನು ಹೇಳ್ತೀನಿ. ಎಮರ್ಜೆನ್ಸಿಯನ್ನು ನಾವು ಯಾವತ್ತೂ ಬೆಂಬಲ ಕೊಡಬಾರ್ದಾಗಿತ್ತು. ಎಮರ್ಜೆನ್ಸಿಯ ವಿಷಾದ ನಮಗಿದೆ, ಇವತ್ತು ಇದೆ, ವಿಷಾದ ಇದೆ. ಕ್ಷಮೆ ಕೇಳಿ, ಕೇಳಪ್ಪ ನೀನು ಕ್ಷಮೆ ಕೇಳಿ. ಡಿಬೇಟ್ ಆದ್ರೆ ಕಂಟಿನ್ಯೂ ಮಾಡ್ತೀನಿ, ಈ ತರ ಕಂಟಿನ್ಯೂ ಮಾಡ್ತೀನಿ. ಕ್ಷಮೆ ಕೇಳಿ, ಮೊದಲು ಕ್ಷಮೆ ಕೇಳ್ಬಿಟ್ಟು ಈ ತರ ಕೇಳ ತಾಳ್ಮೆ ಇಲ್ಲ. ಡಿಬೇಟ್ ಅಲ್ಲಿ ನಿಂತು ಮಾತಾಡ್ತೀವಿ ಅಂದ್ರೆ ಕೊನೆವರೆಗೂ ಇದೇ ರೀತಿ ಇರುತ್ತೆ ಡಿಬೇಟ್. ನಾನು ಹೇಳ್ತೀನಿ, ಕೇಳಿಸ್ಕೊ, ನನ್ನ ಮಾತು ನೀನ್ ಕೇಳಿಸ್ಕೋಬೇಡ ಅಂತ ಕೇಳಿಸ್ಕೊ ಅಂತ ಹೇಳ್ತಲ್ಲ. ನಾನು ಕರ್ನಾಟಕದ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ, ಚಾನಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ ನಾನು ಕೋಮುವಾದಿ ಬಿಜೆಪಿಗರಿಗೆ ಹೇಳ್ತಾ ಇಲ್ಲ. ನಾನು ಅದು ಮಾತಾಡಕ್ ಬಿಡ್ಬೇಕಲ್ರಿ. ನಾನೇನ್ ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿಯ ವಿಷಾದ ಇದೆ, ನಂಬರ್ 1. ನಂಬರ್ 2, ಎಮರ್ಜೆನ್ಸಿ ಯಾಕೆ ಬಂತು ಅನ್ನೋದು ಕೂಡ ಅಲ್ಲೇ ಚರ್ಚೆ ಆಗಿದೆ. ಯಾವ ರೀತಿಯಾಗಿ ಕೆಲವು ಮೂವ್ಮೆಂಟ್ ಅನ್ನ ಮಾಡಿಕೊಂಡು ಬಲಪಂಥೀಯವಾದಿಗಳು, ಕೋಮುವಾದಿಗಳು ದೇಶದ ಆಡಳಿತವನ್ನ, ಸಾರ್ವಭೌಮತ್ವವನ್ನ ಉಲ್ಟಾ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಸೈನಿಕರಿಗೆ ಮತ್ತೆ ಪೊಲೀಸರಿಗೆಲ್ಲ ದಂಗೆ ಹೇಳಲಿಕ್ಕೆ ಕರೆ ಕೊಟ್ಟಿದ್ರು. ಆ ಟೈಮಲ್ಲಿ ಎಮರ್ಜೆನ್ಸಿ ಬಂತು, ಆಯ್ತಾ? ಅದು ಮುಗಿದ ಅಧ್ಯಾಯ. ಅದು ನಾವು ವಿಷಾದ ಇವತ್ತು ಕೂಡ ವ್ಯಕ್ತಪಡಿಸ್ತೀವಿ. ಎರಡನೇ ವಿಷಯ ಏನು, ನೀವು ಬಾಬರಿ ಮಸೀದಿ ಡೆಮಾಲಿಷನ್ ಆದ ಮೇಲೆ ಅಡ್ವಾಣಿಯವರು ಕ್ಷಮೆ ಯಾಚಿಸಿದ್ದಾರೆ ದೇಶದ್ದು. ಆದ್ರೆ RSS ನ ಮುಖ್ಯಸ್ಥರು ಯಾವತ್ತೂ ಕ್ಷಮೆ ಯಾಚಿಸಿಲ್ಲ. ಅಡ್ವಾಣಿ ಯಾರು? ಅದೇ RSS ಚಡ್ಡಿ ಇಟ್ಕೊಂಡು ಪದಯಾತ್ರೆ ಮಾಡೋಂಥವ್ರು, ಅದೇ ಪಥಸಂಚಲನ ಮಾಡೋಂಥವ್ರು. ಅವರು ಕ್ಷಮೆ ಯಾಚಿಸಬಹುದಂತೆ, RSS ಕ್ಷಮೆ ಯಾಚಿಸಲ್ಲ ಇಲ್ಲಿವರೆಗೂ. ಈಗ ನಟರಾಜ್ ಗೌಡ್ರು ವಿಷಾದ ವ್ಯಕ್ತಪಡಿಸಿದ್ರು, ಹಾಗಾಗಿ ಕಾಂಗ್ರೆಸ್ ಪಕ್ಷದ ಇಡೀ ಮಾತು ಇದೇ ಇರಬಹುದು ಅಂತ ಹೇಳಿ ನಾವು ಅನ್ಕೊಂಡು ಸುಮ್ಮನೆ ಆಗ್ತೀವಿ ಸರ್. ಕೇಳಿಸ್ಕೊಳ್ಳಿ. ಎಮರ್ಜೆನ್ಸಿ ಹೇರಿದ ಇಂದಿರಾ ಗಾಂಧಿ ಅವ್ರ ಕ್ಷಮೆ ಕೇಳಲಿಲ್ಲ, ನೆಹರು ಅವ್ರ ಕ್ಷಮೆ ಕೇಳಲಿಲ್ಲ, ಸೋನಿಯಾ ಗಾಂಧಿ ಅವ್ರ ಕ್ಷಮೆ ಕೇಳಲಿಲ್ಲ, ರಾಹುಲ್ ಗಾಂಧಿ ಕ್ಷಮೆ ಕೇಳಲಿಲ್ಲ. ಹಿಂಗ ವಾದ ಮಾಡೋದು ಸರಿ? ವಾದ ಮಾಡೋದು ಸರಿ? ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ, ನಿಮ್ಮ ಪ್ರಶ್ನೆ ಅಲ್ಲ ಅದು. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬರಿ ಮಸೀದಿ ಡೆಮಾಲಿಷನ್ ಇಂದ ಹಿಡಿದು ಇವತ್ತವರೆಗೂ ಇಡೀ ದೇಶದಲ್ಲಿ ಈ ಸಂವಿಧಾನ ಅಂದ್ರೆ ಏನು, ಈ ಕೇವಲ ಕಾನೂನು ಅಥವಾ ಕೇವಲ ಭೂಪಟ ಅಲ್ಲ. ಈ ಭಾರತ ಅಂದ್ರೆ ಭೂಪಟ ಅಲ್ಲ. ಭಾರತ ಅಂದ್ರೆ 140 ಕೋಟಿ ಜನ. 140 ಕೋಟಿ ಜನ ಏನು ನಾವೆಲ್ಲ ಒಟ್ಟಾಗಿರ್ಬೇಕು ಅಂತ ಹೇಳಿ ನಾವು ಸಂವಿಧಾನವನ್ನೇ ಧರ್ಮಗ್ರಂಥ, ಪ್ರಜಾಪ್ರಭುತ್ವವೇ ಧರ್ಮ ಅಂತ ಹೇಳ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತಕ್ಕ ಪಕ್ಷ ನಮ್ದು. ಬಿಜೆಪಿ ಏನ್ ಮಾಡ್ತಾ ಇದೆ, ಅಥವಾ RSS ನ ಮುಖವಾಣಿ ಬಿಜೆಪಿ ಏನ್ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ಇಲ್ಲ ನಾವು ಹಿಂದುತ್ವ, ನಾವು ಹಿಂದೂಗಳು, ಬೇರೆಯವರೆಲ್ಲ ಎರಡನೇ ದರ್ಜೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ 80 ಜನ ಮಂತ್ರಿಗಳಿದ್ದಾರೆ. ಯಾರಾದ್ರೂ ಒಬ್ರು ಅಲ್ಪಸಂಖ್ಯಾತರಿದ್ದಾರಾ? ಯಾರೊಬ್ರು ಮುಸಲ್ಮಾನರಿದ್ದಾರಾ? ಈ ದೇಶದಲ್ಲಿ 20 ಕೋಟಿ ಮುಸಲ್ಮಾನರಿಲ್ವಾ? ಆ ರೀತಿಯಾಗಿ ವಿಭಜಕ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟುಗೂಡಿಸೋದು ಸಂವಿಧಾನ. ಆ ಒಟ್ಟುಗೂಡಿಸೋಕೆ ಸಂವಿಧಾನದ ಪರವಾಗಿ ನಾವು ಕೆಲಸ ಮಾಡ್ತಾ ಇರೋರು. ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ನೋಡಿ, RSS ನೀವು ಹೇಳ್ದಂಗೆ ಏನೋ ಬದಲಾವಣೆ ಆಯ್ತು, ಮೂವ್ ಆಗ್ತದೆ ಅಂತ. RSS ಯಾವತ್ತೂ ಹೇಳಿಲ್ಲ. RSS ಧರ್ಮಗ್ರಂಥ ನಂದು, ಮನುಸ್ಮೃತಿ ಅಂತ ಹೇಳುತ್ತೆ ಹೊರತು ಅಂಬೇಡ್ಕರ್ ಎಲ್ಲರ ಆಚರಣೆ ನಾನು ಶುರು ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ದೆ, ಏನ್ ಹೇಳ್ದೆ, ಒಬ್ಬ ಸಂಸದ, ಬಿಜೆಪಿಯ ಸಂಸದ, RSS ನ ಹಿರಿಯ ನಾಯಕ, RSS ಶಾಖೆಗೆ ದಿನ ಹೋಗುವಂತವನು ಏನ್ ಹೇಳ್ದ, ಈ ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿರೋದು ಅಂತ ಹೇಳ್ದ. ಅದು ಯಾವಾಗ, ಎಲ್ಲಿ ಅಂತ ನಿಮ್ಗೆ ಮಾಹಿತಿ ಬಂತು ಅಂತ. ಮನುಸ್ಮೃತಿ ನಮ್ಮ ಧರ್ಮ ಗ್ರಂಥ, ನಮ್ಮ ದೇಶಕ್ಕೆ ಸಂವಿಧಾನಕ್ಕಿಂತ ಹೆಚ್ಚು ಅಂತ ಯಾರು ಹೇಳಿದ್ರು? ನನ್ನ ಪ್ರಶ್ನೆ ಏನಿವೆ. ಒಂದ್ ನಿಮಿಷ. ಇವತ್ತಿನ RSS ನ ಸರಸಂಚಾಲಕರು ಮೋಹನ್ ಭಾಗವತ್ ಅವರು 2017ರಲ್ಲಿ ಈ ಮೀಸಲಾತಿಯ ಮರುಪರಿಶೀಲನೆ ಆಗಬೇಕು ಅಂದ್ರು. ಯಾಕಂದ್ರು? ಗೂಗಲ್ ಮಾಡಿ, ದಾಖಲಾತಿ ಬೇಕಾ ಕೇಳ ಕೊಡ್ತೀನಿ ಅಂದ್ರು.
ಅದು ಆರ್ ಎಸ್ ಎಸ್ ನ ಮನಸ್ಥಿತಿ, ಸರಿ. ಅದು ಸಂವಿಧಾನದ ವಿರೋಧದ ಮನಸ್ಥಿತಿ. ಕೇಳಿ, ಈಗ ನಾನು ಹೇಳ್ತೀನಿ, ನೀವು ರಿಸರ್ವೇಶನ್ ಬಗ್ಗೆ ಹೇಳಿದ್ರಿ. ಯಾವಾಗ ಹೇಳಿದ್ದು ಸರ್? 2017. 2026ರಲ್ಲಿ ಕಳೆದ 15 ದಿನದ ಹಿಂದೆ 2000 ಜನ ವಿದ್ಯಾರ್ಥಿಗಳ ಮುಂದೆ ಕುತ್ಕೊಂಡು ಅದೇ ಮೋಹನ್ ಭಾಗವತ್ ಅವರು ಎಲ್ಲಿವರೆಗೂ ತುಳಿತಾ ಇರುತ್ತೆ, ಎಲ್ಲಿವರೆಗೂ ಸಮಾಜದಲ್ಲಿ ತಾರತಮ್ಯ ಇರುತ್ತೆ, ಅಲ್ಲಿವರೆಗೂ ರಿಸರ್ವೇಶನ್ ಬೇಕು ಅಂದ್ರು. ನಾನು ಅದಕ್ಕೆ ಕೇಳಿದ್ದು ಸರ್, RSS ಮೂವ್ ಆನ್ ಆಗಿದೆ, ಕಾಂಗ್ರೆಸ್ ಮೂವ್ ಆನ್ ಆಗಿಲ್ಲ ಅಂತ.